ನಮಸ್ತೆ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ಇಮ್ಮಡಿ ಪುಲ್ಕೇಶಿ ಕನ್ನಡ ಯೂಟ್ಯೂಬ್ ಚಾನಲ್. ಐ ಎಮ್ ಯುವರ್ ವಾಣಿ ಆಫ್ ಹೋಪ್. ಇಂದಿನ ದಿವಸ ನಾವು ವ್ಯಾಕರಣ ಬಗ್ಗೆ ತಿಳ್ಕೊಳ್ಳೋಣ. ವ್ಯಾಕರಣದಲ್ಲಿ ನಾಮಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಲೆಟ್ಸ್ ಗೋ. ನಾಮಪದ. ಇವತ್ತಿನ ಪಾಠ ಬಂದ್ಬಿಟ್ಟು ನಾಮಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕದ ಜನತೆ, ಮೊದಲನೇದಾಗಿ ನಾವು ನಾಮಪದ ಎಂದರೇನು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ನಾಮಪದ ಒಂದು ವಸ್ತು, ವ್ಯಕ್ತಿ, ಸ್ಥಳ, ಪ್ರಾಣಿ, ಪಕ್ಷಿ ಮುಂತಾದವುಗಳನ್ನು ಗುರುತಿಸಲು ಅಥವಾ ಅವುಗಳ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳನ್ನು ನಾಮಪದಗಳೆಂದು ಕರೆಯುತ್ತಾರೆ. ಉದಾಹರಣೆ: ಬೆಟ್ಟ, ಮನುಷ್ಯ, ಪ್ರಾಣಿ, ಪಾರಿವಾಳ, ಪೂರ್ವ, ಹಲವು, ಬಿಳಿಯ, ಕರಿಯ ಇತ್ಯಾದಿಗಳು. ಈಗ ನಾಮಪದ ಹೇಗೆ ರಚನೆ ಆಗುತ್ತೆ ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಒಂದು, ನಾಮಪದ ರಚನೆಯಾಗಲು ನಾಮಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳು ಅವಶ್ಯಕವಾಗಿವೆ. ಅದನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ. ನೋಡಿ ಸ್ನೇಹಿತರೆ, ನಾಮಪ್ರಕೃತಿ ಪ್ಲಸ್ ಅಥವಾ ಕನ್ನಡದಲ್ಲಿ ಅಧಿಕ್. ನಾಮಪ್ರಕೃತಿ ಅಧಿಕ್ ವಿಭಕ್ತಿ ಪ್ರತ್ಯಯ ಸಮ ನಾಮಪದ. ನಾಮಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಕೂಡಿ ಆಗುವುದೇ ನಾಮಪದವಾಗಿದೆ. ನೋಡಿ, ಈಗ ಎಕ್ಸಾಂಪಲ್ ಉದಾಹರಣೆ ಆದರೆ ರಾಮ ಪ್ಲಸ್ ಇಂದ ರಾಮನಿಂದ, ರಾಧೆ ಪ್ಲಸ್ ಅಲ್ಲಿ ರಾಧೆಯಲ್ಲಿ, ಕೋಳಿ ಪ್ಲಸ್ ಅನ್ನು ಕೋಳಿಯನ್ನು. ಇವಾಗ ನೋಡಿ ಸ್ನೇಹಿತರೆ, ನಾಮ ಪ್ರಕೃತಿ ಮೊದಲನೇದಾಗಿ ತಿಳ್ಕೊಳ್ಳೋಣ, ನಂತರ ವಿಭಕ್ತಿ ಪ್ರತ್ಯಯ ಏನೆಂದರೆ ತಿಳ್ಕೊಂಡು. ನಾಮಪದ ಈಗಾಗಲೇ ನೀವು ಇಲ್ಲಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಾಮ ಪ್ರಕೃತಿ ಬಗ್ಗೆ ತಿಳ್ಕೊಳ್ಳೋಣ. ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಪ್ರಾತಿಪದಿಕ ಎಂದು ಕರೀತಾರೆ. ನಾಮ ಪ್ರಕೃತಿಗೆ ಇನ್ನೊಂದು ಹೆಸರೇ ಪ್ರಾತಿಪದಿಕ. ಅದನ್ನೇನು ಯಾರು ಜಾಸ್ತಿ ಬಳಸಲ್ಲ, ಈಗ ಬಳಸಿದ್ರೆ ನಾಮ ಪ್ರಕೃತಿ ಅಂತ ಸ್ನೇಹಿತರೆ. ಉದಾಹರಣೆ ನಾಮಪದ, ನಾಮ ಪ್ರಕೃತಿ. ಇವಾಗ ನಾವು ನಾಮ ಪ್ರಕೃತಿ ಬಗ್ಗೆ ತಿಳ್ಕೊಂಡಿದ್ದು ಇವಾಗ ನಾಮಪದ ಇದೆ. ಭೀಮನನ್ನು ಅಂದರೆ ಇದರ ನಾಮ ಪ್ರಕೃತಿ ಯಾವುದು ಸ್ನೇಹಿತರೆ? ಭೀಮ. ಮಲ್ಲಾಪುರದಲ್ಲಿ ಮಲ್ಲಾಪುರ ಅಂತಕ್ಕಂಥದ್ದು ಏನಿಗೂ ಸ್ನೇಹಿತರೆ ನಾಮ ಪ್ರಕೃತಿ. ಸುರೇಶನಿಗೆ, ಇದರಲ್ಲಿ ನಾಮ ಪ್ರಕೃತಿ ಯಾವುದು ರೀ? ಸುರೇಶ್ ಆಗಿದೆ. ರಮಳ ಇದ್ರಾಗ ಯಾವುದಾಗಿದೆ? ರಮಾ ಆಗಿದೆ. ಈಗ ತದನಂತರ ವಿಭಕ್ತಿ ಪ್ರತ್ಯಯ. ನಾಮ ಪ್ರಕೃತಿ ಅಧಿಕ್ ವಿಭಕ್ತಿ ಪ್ರತ್ಯಯ ಸೇರಾಗುವುದೇ ನಾಮಪದವಾಗಿದೆ. ಇವಾಗ ನಾಮ ಪ್ರಕೃತಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವಾಗ ವಿಭಕ್ತಿ ಪ್ರತ್ಯಯ ಅಥವಾ ನಾಮ ವಿಭಕ್ತಿ ಪ್ರತ್ಯಯ ಬಗ್ಗೆ ತಿಳ್ಕೊಳ್ಳೋಣ. ನಾಮ ವಿಭಕ್ತಿ ಪ್ರತ್ಯಯಗಳ ಮುಂದೆ ಸೇರಿ ನಾಮಪದಗಳನ್ನು ರಚಿಸುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಥವಾ ನಾಮ ವಿಭಕ್ತಿ ಪ್ರತ್ಯಯ ಎಂದು ಕರೆಯುತ್ತಾರೆ. ಉದಾಹರಣೆ: ನಾಮಪದ ವಿಭಕ್ತಿ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನಾಮ ಪ್ರಕೃತಿ ನೋಡಿದ್ದೀವಿ. ಇಲ್ಲಿ ವಿಭಕ್ತಿ ಪ್ರತ್ಯಯ ಅಥವಾ ನಾಮ ವಿಭಕ್ತಿ ಪ್ರತ್ಯಯ ನೋಡೋಣ. ಭೀಮನನ್ನು, ಇದರಲ್ಲಿ ಭೀಮ ಅಂತಕ್ಕಂಥದ್ದು ಏನಾಗಿದೆ ನೋಡಿ ಸ್ನೇಹಿತರೆ? ನಾಮ ಪ್ರಕೃತಿ ಆಗಿದೆ. ಇದರಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದು ಸ್ನೇಹಿತರೆ? ಅನ್ನು. ಮಲ್ಲಾಪುರದಲ್ಲಿ ವಿಭಕ್ತಿ ಪ್ರತ್ಯಯ ಅಲ್ಲಿ. ಸುರೇಶನಿಗೆ ವಿಭಕ್ತಿ ಪ್ರತ್ಯಯ ಗೆ. ರಮಳ, ಇದರಲ್ಲಿ ವಿಭಕ್ತಿ ಪ್ರತ್ಯಯ ಆ. ನೋಡಿ ಸ್ನೇಹಿತರೆ, ಇವಾಗ ವಿಭಕ್ತಿ ಪ್ರತ್ಯಯ ಆಯಿತು. ಯಾವುದಾದ್ರು ಸುಲಭವಾಗಿ ತಿಳಿದಿದೆ. ಅದಕ್ಕಾಗಿ ಒಂದು ಚಾರ್ಟ್ ಇದೆ. ಈ ಚಾರ್ಟನ್ನು ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ವಿಭಕ್ತಿ ಪ್ರತ್ಯಯ, ಹೊಸಗನ್ನಡ ಪ್ರತ್ಯಯ, ಹಳೆಗನ್ನಡ ಪ್ರತ್ಯಯ, ಕಾರಕಾರ್ಥಗಳು. ವಿಭಕ್ತಿ ಪ್ರತ್ಯಯ ಅಂತ ತಿಳ್ಕೊಳ್ಳೋಣ ಬನ್ನಿ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಹೊಸಗನ್ನಡ ಪ್ರತ್ಯಯ ಹೂ, ಹಣ್ಣು, ಇಂದ, ಗೆಕೆ, ಇಕೆ, ದೆಸೆಯಿಂದ, ಅಲ್ಲಿ. ಹಳೆಗನ್ನಡ ಪ್ರತ್ಯಯ ಅಂ, ಇಂ, ಗೆಕೆ, ಇಕೆ, ಅತ್ತಣಿಂ, ಆ, ಅಳ್. ಕಾರಕಾರ್ಥಗಳು: ಕರ್ತಾರ್ಥ, ಕರಮಾರ್ಥ, ಕರಣಾರ್ಥ, ಸಂಪ್ರದಾನ,
ಅಪದಾನ ಸಂಬಂಧ ಇದಕ್ಕೆ ಬರೀ ನೋಡಿದ್ರೆ ಸಾಕಾಗಲ್ಲ, ಇದಕ್ಕೆ ಉದಾಹರಣೆನೂ ಬೇಕಾಗುತ್ತಲ್ಲ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಉದಾಹರಣೆ ಇದೆ, ನೋಡೋಣ. ರಾಮ ಅದಿಕ್ಕು ಸಮ ರಾಮನು, ರಾಮ ಅದಿಕ್ಕನ್ನು ಸಮ ರಾಮನನ್ನು, ರಾಮ ಅದಿಕ್ಕಿಂದ ಸಮ ರಾಮನಿಂದ, ರಾಮ ಅದಿಕ್ಕಿಗೆ ಸಮ ರಾಮನಿಗೆ, ರಾಮ ಅದಿಕ್ ದೆಸೆಯಿಂದ ಸಮ ರಾಮನ ದೆಸೆಯಿಂದ, ರಾಮ ಅದಿಕ್ ಅಲ್ಲಿ ಸಮ ರಾಮನ, ರಾಮ ಅದಿಕ್ಕಲ್ಲಿ ಸಮ ರಾಮನಲ್ಲಿ. ಸ್ನೇಹಿತರೆ, ನಾವು ಇಲ್ಲಿವರೆಗೆ ನಾಮಪದ ಹೇಗೆ ರಚನೆ ಆಗುತ್ತೆ ಅದರ ವಿವರಣೆ ಕೂಡ ತಿಳ್ಕೊಂಡ್ವಿ. ಇವಾಗ ನಾಮಪದದ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಾಮಪದಗಳಲ್ಲಿ ಈ ಕೆಳಗಿನಂತೆ 9 ಪ್ರಕಾರಗಳಿವೆ. ಅವುಗಳನ್ನು ಈ ಕೆಳಗಿನಂತೆ ವಿವರಿಸಿದೆ. ಮೊದಲನೇದಾಗಿ ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮ, ಪರಿಮಾಣವಾಚಕ, ಪ್ರಕಾರವಾಚಕ, ದ್ವಿಗ್ವಾಚಕ, ಸರ್ವನಾಮ. ಈಗ ಮೊದಲನೇದಾಗಿ ನಾವೇನು ನೋಡೋಣ ಸ್ನೇಹಿತರೆ, ವಸ್ತುವಾಚಕವನ್ನು ನೋಡೋಣ ಸ್ನೇಹಿತರೆ. ತಿಳ್ಕೊಳ್ಳಿ, ಇಲ್ಲಿ ಮೊದಲನೇದಾಗಿರೋದೇ ವಸ್ತುವಾಚಕ. ವಸ್ತುವಾಚಕ ಬಗ್ಗೆ ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳೆನ್ನುವರು. ಇವುಗಳಲ್ಲಿ 3 ವಿಧ. ಅವುಗಳೆಂದರೆ ಮೊದಲನೇದಾಗಿ ರೂಢನಾಮ, ಎರಡನೇದಾಗಿ ಅಂಕಿತನಾಮ, ಮೂರನೇದಾಗಿ ಅನ್ವರ್ಥನಾಮ. ವಸ್ತುವಾಚಕಗಳಲ್ಲಿ 3 ವಿಧ ಗೆಳೆಯರೆ. ಅದರಲ್ಲಿ ರೂಢನಾಮ ಅಂತಕ್ಕಂಥದ್ದು ವಸ್ತುವಾಚಕಗಳ ವಿಧಗಳಲ್ಲಿ ಕೂಡ ಒಂದಾಗಿದೆ. ಮತ್ತು ಇನ್ನೊಂದು ಅಂಕಿತನಾಮ, ಇದು ಒಂದೊಂದಾಗಿ ನಾವು ಇದರ ವಿವರಣೆ ತಿಳ್ಕೊಳ್ಳೋಣ. ರೂಢನಾಮ ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳೇ ರೂಢನಾಮ. ಉದಾಹರಣೆ ನದಿ, ಪರ್ವತ, ಮನುಷ್ಯ, ಪ್ರಾಣಿ, ಪಕ್ಷಿ, ಮಕ್ಕಳು, ಊರು, ಹುಡುಗಿ ಇತ್ಯಾದಿ. ಇತ್ಯಾದಿ ಬರ್ತವೆ. ಎರಡನೇದು ಏನು ಹೇಳ್ರಿ, ಅಂಕಿತನಾಮ. ವ್ಯವಹಾರದ ಉಪಯೋಗಕ್ಕಾಗಿ ನಾವೇ ಇಟ್ಟಂತಹ ಹೆಸರುಗಳೇ ಅಂಕಿತನಾಮ. ಉದಾಹರಣೆ ವಿಜಯಲಕ್ಷ್ಮಿ, ಶಿವ, ಗಂಗಾ, ಹಂಪಿ, ಕೊಪ್ಪಳ, ಕಮಲ, ರಾಮ ಇತ್ಯಾದಿ. ಮೂರನೇದಾಗಿ ಅನ್ವರ್ಥನಾಮ. ವಸ್ತುವಿನ ರೂಪ, ಗುಣ, ವೃತ್ತಿ, ಸ್ವಭಾವಾದಿ ವಿಶೇಷವಾಗಿ ಮತ್ತು ಅವುಗಳ ಅರ್ಥಕ್ಕೆ ಅನುಸಾರವಾಗಿ ನೀಡುವ ಹೆಸರುಗಳೇ ಅನ್ವರ್ಥನಾಮ. ಉದಾಹರಣೆ ಜಾಣ, ಶಿಕ್ಷಕ, ಇದು ಕುರುಡ, ವಿಜ್ಞಾನ ಇತ್ಯಾದಿಗಳಿವೆ. ಇದರಲ್ಲಿ ನಾವು ನಿಮಗೆ ಅರ್ಥ ಆಗಲಿ ಅಂತೇಳಿ ಇದರಲ್ಲಿ ಸರಳವಾಗಿ ಯಾವ ಥರ ಗುರುತಿಸ್ಬೇಕು, ಯಾವ ಥರ ವೃತ್ತಿಯನ್ನು ಅಂಗವೈಕ, ಎಳವ, ಕುಂಟ, ಕುರುಡೇನು ಬರ್ತಾವೆ ಸ್ನೇಹಿತರೆ. ವೃತ್ತಿವಿನ ಪೂಜಾರಿ, ವಿದ್ವಾಂಸ ಮತ್ತು ಬರ್ತಾವೆ ವೈದ್ಯ, ಶಿಕ್ಷಕ ಅವೆಲ್ಲ ಬರ್ತಾವೆ. ವರ್ತನೆ ತ್ಯಾಗಿ, ರೋಗಿ ಇತ್ಯಾದಿ, ಕುರುಡ ಇವೆಲ್ಲ ಬರ್ತಾವೆ ಸ್ನೇಹಿತರೆ. ನಾವು ಈಗ ತಾನೇ ವಸ್ತುವಾಚಕ ತಿಳ್ಕೊಂಡ್ವಿ. ಈಗ ಎರಡನೇದಾಗಿ ಗುಣವಾಚಕ ಎಂದರೆ ನೋಡಿ ಸ್ನೇಹಿತರೆ, ವಸ್ತು, ವ್ಯಕ್ತಿ, ಸ್ಥಳ, ಪ್ರಾಣಿ, ಪಕ್ಷಿ ಇತ್ಯಾದಿಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳೇ ಗುಣವಾಚಕ. ಉದಾಹರಣೆ ಒಳ್ಳೆಯ, ಕೆಟ್ಟ, ಹೊಸದು ಇತ್ಯಾದಿ. ಇದರಲ್ಲಿ ವಾಕ್ಯ ರೂಪದಲ್ಲಿ ಉದಾಹರಣೆಯನ್ನು ನೋಡೋದಾದ ಸ್ನೇಹಿತರೆ, ಶುದ್ಧವಾದ ನೀರು ಕುಡಿಯುವ. ಇದರಲ್ಲಿ ಗುಣವಾಚಕ. ಇದ್ರ ಗುಣ ಅಂದರೆ ಶುದ್ಧ ಬರುತ್ತೆ, ಶುದ್ಧ ಒಂದಲ್ಲ ಶುದ್ಧ. ಕಲಾಂರವರು ಶ್ರೇಷ್ಠ ವಿಜ್ಞಾನಿ. ಇದರಲ್ಲಿ ಗುಣ ಅಂತಕ್ಕಂಥದ್ದು ಯಾವ ಸ್ನೇಹಿತರೆ, ಶ್ರೇಷ್ಠವಾಗಿದೆ. ಭೀಮನ ಕೈಗಳು ಬಲಿಷ್ಠವಾಗಿದೆ. ಬಲಿಷ್ಠ ಅಂತಕ್ಕಂಥದ್ದು ಭೀಮನ ಗುಣವಾಗಿದೆ. ವಿಶೇಷಣಗಳನ್ನು ಯಾವುದಕ್ಕೆ ಹೇಳಲಾಗುತ್ತದೆ ಅಂತಹ ಶಬ್ದಗಳೇ ವಿಶೇಷಗಳು. ವಿಶೇಷಗಳೆಂದ್ರೇನು ತಿಳ್ಕೊರಿ, ನಾಮಪದ. ವಿಶೇಷಣ ಅಂದ್ರೇನು, ಗುಣ. ನೋಡ್ರಿ, ವಿಶೇಷ ಅಂತಕ್ಕಂಥದ್ದು ನಾಮಪದ. ಹಣ್ಣಿನ ವಿಶೇಷಣ ಅಥವಾ ಗುಣ ಏನು, ಸಿಹಿ. ನದಿ, ಇದರ ನದಿಯ ವಿಶೇಷಣ ಅಥವಾ ಗುಣ ದೊಡ್ಡ. ಹುಡುಗಿ, ಇದರ ವಿಶೇಷಣ ಒಳ್ಳೆಯ. ಬಂಡೆ, ಇದರ ವಿಶೇಷಣ ಹಿರಿದು. ಕಲ್ಲು, ಇದರ ವಿಶೇಷಣ ನುಣುಪು. ಗುಲಾಬಿ, ಇದರ ವಿಶೇಷಣ ಕೆಂಪು. ತಾನೇ ನಾವು ಎರಡನೇದಾಗಿ ಗುಣವಾಚಕ ಬಗ್ಗೆ ತಿಳ್ಕೊಂಡ್ವಿ ಸ್ನೇಹಿತರೆ. ಈಗ ನಾವು ಮೂರನೇದಾಗಿ ಸಂಖ್ಯಾವಾಚಕ ಬಗ್ಗೆ ತಿಳ್ಕೊಂಡು. ಸಂಖ್ಯೆಯನ್ನು ಸೂಚಿಸುವ ಪದಗಳೇ ಸಂಖ್ಯಾವಾಚಕ.
ಉದಾಹರಣೆ 1, 16, 10, 1000, ಪಂಚ, ಸಪ್ತ, ಅಷ್ಟ, ನವ, ಇಮ್ಮಡಿ ಇತ್ಯಾದಿಗಳು ಸ್ನೇಹಿತರೆ. ಈಗ 4ನೇದಾಗಿರೋದೇ ಸಂಖ್ಯೆಯ ವಾಚಕ. ಸಂಖ್ಯೆಯ ಸ್ಥಾನವನ್ನು ಹೇಳುವ ಪದಗಳೇ ಸಂಖ್ಯೆಯ ವಾಚಕ. ಉದಾಹರಣೆ 2ನೇಯ, 1ನೇ ತಾರೀಕು ಇತ್ಯಾದಿಗಳು. ಈಗ 5ನೇದಾಗಿ ಭಾವನಾಮ. ಭಾವನಾಮ ಅಂದರೆ ವಸ್ತು ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳೇ ಭಾವನಾಮ. ಉದಾಹರಣೆ ಹಿರಿಮೆ, ಎಮ್ಮೆ, ಸಿರಿತನ, ಮಾಟ ಇತ್ಯಾದಿ. ಇದನ್ನು ವಾಕ್ಯ ರೂಪದಲ್ಲಿ ನೋಡೋದಾದರೆ ಬಿಳಿದರ ಭಾವ ಬಿಳುಪು, ಇರಿದರ ಭಾವ ಪೆರ್ಮೆ, ನೋಡುವುದರ ಭಾವ ನೋಟ. ತಾನೇ ನಾವು ಭಾವನಾಮ ತಿಳ್ಕೊಂಡ್ವಿ. ಈಗ 6ನೇದಾಗಿ ಪರಿಮಾಣವಾಚಕ. ವಸ್ತುಗಳ ನಿರ್ದಿಷ್ಟ ಸಂಖ್ಯೆಯನ್ನು ಹೇಳದೆ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಪದಗಳೇ ಪರಿಮಾಣವಾಚಕ. ಉದಾಹರಣೆ ಅಷ್ಟು, ಹಲವು, ಇಸು, ಕಡಿಮೆ, ಬಹಳ, ಸ್ವಲ್ಪ, ಎಷ್ಟು, ಅನಿತು ಇತ್ಯಾದಿಗಳು. ಇನ್ನು 7ನೇದಾಗಿ ನೋಡೋದಾದರೆ ಪ್ರಕಾರವಾಚಕ. ವಸ್ತುಗಳ ಸ್ಥಿತಿ ರೀತಿಗಳನ್ನು ತಿಳಿಸುವ ಪದಗಳೇ ಪ್ರಕಾರವಾಚಕವಾಗಿ. ಉದಾಹರಣೆ ಅಂಥ, ಅಂಥದು, ಅಂತಹುದು, ಇಂಥ, ಇಂಥದು, ಇಂತಹುದು, ಎಂತಹ ಇತ್ಯಾದಿ. 8ನೇದು ದಿಗ್ವಾಚಕವು. ದಿಕ್ಕುಗಳನ್ನು ಸೂಚಿಸುವ ಪದಗಳೇ ದಿಗ್ವಾಚಕ. ಎಷ್ಟು ಸಿಂಪಲ್ ಅಲ್ಲ, ದಿಕ್ಕುಗಳನ್ನು ಸೂಚಿಸುವ ಪದಗಳೇ ದಿಗ್ವಾಚಕ. ಉದಾಹರಣೆ ಮೂಡಣ, ಪಡುವಣ, ಬಡಗಣ, ತೆಂಕಣ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಚೆ, ಈಚೆ, ಮೇಲೆ, ಕ್ಲಿಂದ ಬರ್ತಾವೆ. ಈಶಾನ್ಯ, ನೈಋತ್ಯ, ಆಗ್ನೇಯ, ವಾಯು ಇವೆಲ್ಲ ಬರ್ತಾವೆ. ನಾಮಪದದ ಪ್ರಕಾರಗಳಲ್ಲಿ ಮುಖ್ಯವಾದ ಅಂಶವಾಗಿದೆ ಈ ಸರ್ವನಾಮವು. ಇದನ್ನು ಈಗ ಡೀಪಾಗಿ ತಿಳಿಯೋಣ. ನಾಮಪದದ 9ನೇಯ ಪ್ರಕಾರ ಅಥವಾ ವಿಧ ಸರ್ವನಾಮ. ಸರ್ವನಾಮ ಎಂದರೆ ನಾಮಪದಗಳ ಬದಲಾಗಿ ಬಳಸುವ ಪದಗಳೇ ಸರ್ವನಾಮ. ಉದಾಹರಣೆ ಅವನು, ಇವಳು, ನಾನು, ನೀವು ಇತ್ಯಾದಿ. ಸರ್ವನಾಮಗಳಲ್ಲಿ 3 ಪ್ರಕಾರಗಳು. ಅವುಗಳನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ. ತಿಳ್ಕೊಳ್ಳಿ ಸ್ನೇಹಿತರೆ. ಸರ್ವನಾಮ ನೋಡಿ, ಇಲ್ಲೊಂದು ಚಾರ್ಟ್ ಹಾಕಿದ್ವಿ. ಇದು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಸರ್ವನಾಮ. ಅದಕ್ಕೋಸ್ಕರ ನಾವು ಇವಾಗ ಸರ್ವನಾಮ ವಿಧಗಳನ್ನು ತಿಳ್ಕೊಂಡು. ಸರ್ವನಾಮ ವಿಧಗಳು. ಸರ್ವನಾಮಗಳಲ್ಲಿ 3 ವಿಧ: ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ. ಪುರುಷಾರ್ಥಕ ಸರ್ವನಾಮಗಳೇ ಮತ್ತೆ 3 ವಿಧ: ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಉತ್ತಮ ಪುರುಷ ಉದಾಹರಣೆ ನಾನು, ನಾವು. ಮಧ್ಯಮ ಪುರುಷ ಉದಾಹರಣೆ ನೀನು, ನೀವು. ಪ್ರಥಮ ಪುರುಷ ಉದಾಹರಣೆ ಅವನು, ಅವಳು. ಪ್ರಶ್ನಾರ್ಥಕ ಉದಾಹರಣೆ ಯಾರು, ಏನು, ಏಕೆ, ಇತ್ಯಾದಿ. ಆತ್ಮಾರ್ಥಕ ಸರ್ವನಾಮ ತಾನು, ತಾವು, ತನ್ನ, ತಮ್ಮ. ನೋಡಿ ಸ್ನೇಹಿತರೆ, ಈ ಚಾರ್ಟು ಭಾಳ ಮುಖ್ಯವಾದಂಥ ಚಾರ್ಟು. ನಮಗೆ ಸುಲಭವಾಗಿ ಅರ್ಥ ಆಗ್ಬೇಕಂದ್ರೆ ಈ ಥರ ಒಂದು ಚಾರ್ಟನ್ನು ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ತನಕ ನಾವು ಚಾರ್ಟ್ ಮೂಲಕ ನೋಡಿ ಇದರ ವಿವರಣೆ ಬೇಕಲ್ವ ಸ್ನೇಹಿತರೆ. ಅದಕ್ಕೆ ಇದರ ವಿವರಣೆಯನ್ನು ಈಗ ನೋಡೋಣ. ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನೆ. ಇವಾಗ ಮೊದಲನೇದಾಗಿ ಪುರುಷಾರ್ಥಕ ಸರ್ವನಾಮ ನೋಡೋಣ. ಪುರುಷಾರ್ಥಕ ಸರ್ವನಾಮ ಒಂದು ವಾಕ್ಯದಲ್ಲಿ ಬಳಸುವ ಪ್ರಧಾನ ಅಂಶಗಳೇ ಪುರುಷಾರ್ಥಕ ಸರ್ವನಾಮ. ಉದಾಹರಣೆ ನಾವು, ನಾನು, ನೀನು, ಅವಳು ಇತ್ಯಾದಿ. ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ವಿಧಗಳಿವೆ. ಅವುಗಳನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ. ಮೊದಲನೇದಾಗಿ ಉತ್ತಮ ಪುರುಷ, 2ನೇದಾಗಿ ಮಧ್ಯಮ ಪುರುಷ, 3ನೇದಾಗಿ ಪ್ರಥಮ ಪುರುಷ. ಈಗ ಉತ್ತಮ ಪುರುಷದ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಳೋಣ. ಉತ್ತಮ ಪುರುಷ ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳೇ ಉತ್ತಮ ಪುರುಷ. ಉದಾಹರಣೆ ನಾನು, ನಾವು. ಈಗ 2ನೇದಾಗಿ ಮಧ್ಯಮ ಪುರುಷ ಮಾತನಾಡುವವನು ತನ್ನ ಮುಂದಿರುವ ವ್ಯಕ್ತಿಯನ್ನು ನಿರ್ದೇಶಿಸುವ ಸರ್ವನಾಮಗಳೇ ಮಧ್ಯಮ ಪುರುಷ ಸರ್ವನಾಮ. ಉದಾಹರಣೆ ನೀನು, ನೀವು. 3ನೇದಾಗಿ ಪ್ರಥಮ ಪುರುಷ ಮಾತನಾಡುವವನಿಂದ ದೂರವಿರುವ ವ್ಯಕ್ತಿ ಇಲ್ಲವೇ ವಸ್ತುಗಳನ್ನು ನಿರ್ದೇಶಿಸುವ ಸರ್ವನಾಮಗಳೇ ಪ್ರಥಮ ಪುರುಷ. ಉದಾಹರಣೆ ಅವರು, ಅವನು, ಅವಳು, ಅದು, ಇದು, ಅವು ಇತ್ಯಾದಿ. ಇದು ನಾವು ಸುಲಭವಾಗಿ ನಾವು ತಿಳ್ಕೊಬೇಕಂದ್ರೆ ಚಾರ್ಟ್ ಇದು ಭಾಳ ಏನು ಕಷ್ಟ ಇಲ್ಲ. ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈಸಿ ಅನಿಸುತ್ತೆ. ಇದಕ್ಕೋಸ್ಕರ ಒಂದು ಚಾರ್ಟ್ ತಯಾರಿಸಿದ್ದೀವಿ. ಇದನ್ನು ನೋಡಿ. ಪುರುಷಾರ್ಥಕ
ಲಿಂಗ, ಏಕವಚನ, ಬಹುವಚನ. ಇದರಲ್ಲಿ ಪುರುಷಾರ್ಥಕ್ಕೆ ಯಾವ್ಯಾವ್ದು ನೋಡ್ರಿ, ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ. ಈ ಸಿಂಪಲಾಗಿ ಉತ್ತಮ, ಮಧ್ಯಮ, ಪ್ರಥಮ ಇಷ್ಟು ಬರ್ಕೊಂಡ್ರೆ ಸಾಕು. ಈ ಲಿಂಗ ಇವಕ್ಕೆ ಉತ್ತಮ ಮಧ್ಯಮಕ್ಕೆ ಲಿಂಗ ಇಲ್ರಿ. ಇದರಲ್ಲಿ ಏಕವಚನ ನಾನು, ನಾವು. ಮಧ್ಯಮ ಪುರುಷದ ಏಕವಚನ ನೀನು, ಮಧ್ಯಮ ಪುರುಷದ ಬಹುವಚನ ನೀವು, ಪ್ರಥಮ ಪುರುಷ. ಇದರಲ್ಲಿ ಲಿಂಗಗಳು ಬರ್ತಾವೆ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ಬರ್ತಾವು. ಈ ಪ್ರಥಮ ಪುರುಷದ ಏಕವಚನ ಅವನು, ಪ್ರಥಮ ಪುರುಷದ ಬಹುವಚನ ಅವರು, ಪ್ರಥಮ ಪುರುಷದ ಸ್ತ್ರೀಲಿಂಗದಲ್ಲಿ ಏಕವಚನ ಅವಳು, ಪ್ರಥಮ ಪುರುಷದ ಸ್ತ್ರೀಲಿಂಗದಲ್ಲಿ ಬಹುವಚನ ಅವರು, ಪ್ರಥಮ ಪುರುಷದಲ್ಲಿ ನಪುಂಸಕಲಿಂಗದ ಏಕವಚನ ಅದು, ಪ್ರಥಮ ಪುರುಷದಲ್ಲಿ ನಪುಂಸಕಲಿಂಗದ ಬಹುವಚನ ಅವು. ಇವಾಗ ಬಂದ್ವಿ ನಾವು ಆತ್ಮಾರ್ಥಕ ಸರ್ವನಾಮ. ಇದು ಎರಡನೇ ವಿಧ. ಆತ್ಮಾರ್ಥಕ ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳೇ ಆತ್ಮಾರ್ಥಕ ಸರ್ವನಾಮ. ಉದಾಹರಣೆ ತಾನು, ತಾವು, ತನ್ನ, ತಮ್ಮ, ತಮಗಾಗಿ. ಕೊನೆಯದಾಗಿ ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನೆಯಿಂದ ಕೂಡಿದ ಎಲ್ಲ ಸರ್ವನಾಮಗಳೇ ಪ್ರಶ್ನಾರ್ಥಕ ಸರ್ವನಾಮ. ಉದಾಹರಣೆ ಯಾವುವು, ಯಾವುದು, ಯಾರು, ಏತರದು, ಹೌದು. ಇವಕ್ಕೆಲ್ಲ ಕ್ವಶನ್ ಮಾರ್ಕ್ ಕೇಳಿ ಡೈರೆಕ್ಟಾಗಿ ಇಲ್ಲೇ ಇಟ್ಟಿದ್ದೀವಿ ಇತ್ಯಾದಿ. ಏನು ಇವೆಲ್ಲ ಬರ್ತಾವೆ ಸ್ನೇಹಿತರೆ. ಇಲ್ಲಿವರೆಗೂ ನೀವು ನೋಡ್ತಾ ಇದ್ದೀರಾ ಇಮ್ಮಡಿ ಪುಲಕೇಶಿ ಚಾನಲನ್ನು ವೀಕ್ಷಿಸಿದ್ದ ಸ್ನೇಹಿತರೆ, ಅದಕ್ಕಾಗಿ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಈಗ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೇವೆ ಸ್ನೇಹಿತರೆ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಕೇಳ್ತೇವೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು, ಕೋಟಿ ಧನ್ಯವಾದಗಳು.